ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿದಿನ ನೀವು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಮೊರಾರ್ಜಿ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿ. ಆದರೆ ಈಗ ನೀವು ಯಾವ ಒಂದು ಶಾಲೆಯಲ್ಲಿ ಮೊರಾರ್ಜಿ ಅಪ್ಲಿಕೇಶನನ್ನು ಹಾಕಿದ್ದೀರಾ ಆ ಒಂದು ಶಾಲೆಗೆ ಹೋಗಿ ನೀವು ಮೊರಾರ್ಜಿ ಆ ಒಂದು ಹಾಲ್ ಟಿಕೆಟನ್ನು ತೆಗೆದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗೆ ಹಲವಾರು ವಿದ್ಯಾರ್ಥಿಗಳು ಈಗ ನೀವು ಓಲ್ಡ್ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಆದರೆ ನಾನು ಆಲ್ರೆಡಿ ಈಗ ಪರಿಶ್ರಮ ನವೋದಯ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲ ಒಂದು 2020ರಿಂದ 2024ರವರೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಸರಳವಾಗಿ ಬಿಡಿಸಿದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಅದನ್ನು ತಾವುಗಳು ನೋಡ್ಕೋಬಹುದು. ಹಾಗೆ ಇವತ್ತಿನ ದಿವಸ ನಾನು ಏನು ಮಾಡ್ತಾ ಇದ್ದೇನಪ್ಪ ಅಂತಂದರೆ, ಒಂದು ನಿಮ್ಮ ಕನಸಿನ ಈ ಒಂದು ಪರೀಕ್ಷೆಗಳಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಆ ಒಂದು ಪರೀಕ್ಷೆಗಳಿಗೆ ಒಂದು ಸಂಭವನೀಯ ಪ್ರಶ್ನೆಗಳನ್ನು ನಾನು ಇವತ್ತು ದಿವಸ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪರಿಶ್ರಮ ಟ್ಯಾಲೆಂಟ್, ಹೌದಾ, ಮೊರಾರ್ಜಿ ಮತ್ತು ಆದರ್ಶ ಕ್ವಶನ್ ಬ್ಯಾಂಕನ್ನು ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ತರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿವರೆಗೆ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ನಾವು ಏನು ಮಾಡೋಣ, ಇನ್ನೂ ಒಂದು 4ರಿಂದ 5 ದಿನಗಳವರೆಗೆ ಎಕ್ಸಾಮ್ ಇರೋದರಿಂದ ಸಂಭವನೀಯ ಪ್ರಶ್ನೆಗಳನ್ನು ಪ್ರತಿದಿನ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡಿಸ್ತಾ ಇರ್ತೀವಿ. ತಾವೆಲ್ಲರೂ ಆ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲರಿಗೆ ಶೇರ್ ಮಾಡಿ. ಅದರ ಜೊತೆಗೆ ಇವತ್ತಿನ ದಿವಸ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಒಂದು ಮೆಸೇಜನ್ನು ಹಾಕಿರ್ತೀರ ವಾಟ್ಸಪ್ನಲ್ಲಿ. ರಮೇಶ್ ಜಮಖಂಡಿ, ರಾಹುಲ್ ಹುಬ್ಬಳ್ಳಿ, ಸಮರ್ಥ್ ರಾಯಬಾಗ್, ಕಿರಣ್ ಹಾವೇರಿ, ಪ್ರಮೋದ್ ವಿಜಯಪುರ್, ವಿನೋದ್ ಜಿವರ್ಗಿ, ಸಚಿನ್ ಸಿಂದಗಿ, ಲಕ್ಷ್ಮೀ ಅನಂತಪುರ್, ಸಾತ್ವಿಕ್ ಅಶ್ವಿನ್ ದೇವನಹಳ್ಳಿ, ಹೌದಾ, ಹಾಗೆ ಸರಸ್ವತಿ ಮದರ್ಕಂಡಿ, ಹೀಗೆ ಹಲವಾರು ವಿದ್ಯಾರ್ಥಿಗಳು 100ರಿಂದ 150 ವಿದ್ಯಾರ್ಥಿಗಳು ನೀವು ಪ್ರತಿದಿನ ಕಾಲ್ ಮುಖಾಂತರ ಕೇಳ್ತಾ ಇದ್ದೀರಾ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ಒಂದು 2-3 ದಿನ ಪರೀಕ್ಷೆ ಇರುವುದರಿಂದ ಯಾವುದೇ ಭಯ ಬೇಡ. ಭಯವನ್ನು ಬದಿಗೊತ್ತಿ ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ ವಿದ್ಯಾರ್ಥಿಗಳೇ. ಹಲವಾರು ವಿದ್ಯಾರ್ಥಿಗಳು ಒಂದು ವರ್ಷದಿಂದ ನೀವು ಕಷ್ಟಪಟ್ಟು ಒಂದು ಅಧ್ಯಯನವನ್ನು ಮಾಡಿ ಈ ಒಂದು ಹಂತದವರೆಗೆ ಬರ್ತಾ ಇದ್ದೀರಾ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಪರೀಕ್ಷೆಯಲ್ಲಿ ಭಯ ಆಗ್ತಾ ಇದೆ ಸರ್ ಅಂಥೇಳಿ. ಹೌದಾ, ಭಯದ ಕಡೆ ಗಮನ ಹರಿಸಬೇಡಿ, ಭರವಸೆಯ ಕಡೆ ಗಮನ ಹರಿಸಿ ವಿದ್ಯಾರ್ಥಿಗಳೇ. ನಿಮ್ಮ ತಂದೆಯ ತಾಯಿಯ ಕನಸುಗಳು, ನಿಮ್ಮ ಗುರುವ ಕನಸುಗಳನ್ನು ನೀವು ನನಸು ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೋಸ್ಕರ ನೀವು ಅಧ್ಯಯನ ಮಾಡಲು ತಯಾರಾಗಿರಿ. ನಿಮಗೋಸ್ಕರ ನಾವು ಸಂಭವನೀಯ ಪ್ರಶ್ನೆಗಳನ್ನು ಇನ್ನು 4-5 ದಿನಗಳವರೆಗೆ ನಾವು ನಿಮಗೆ ನೀಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ದಿವಸ ನಾವು ಪರಿಶ್ರಮ ಟ್ಯಾಲೆಂಟ್ ಆದರ್ಶ ಮತ್ತು ಮೊರಾರ್ಜಿ ಕ್ವಶನ್ ಪೇಪರನ್ನು ಸದ್ಯದಲ್ಲಿ ಬಿಡಿಸಲು ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಿದ್ದರೆ ಮೊದಲ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಪರಿಶ್ರಮ ಆದರ್ಶ ಕ್ವಶನ್ ಬ್ಯಾಂಕ್, ಹೌದಾ, ಪ್ರಶ್ನೆ ಪತ್ರಿಕೆಯ ಕೈಪಿಡಿ 2025. ಓಕೆನಾ ವಿದ್ಯಾರ್ಥಿಗಳೇ. ಹಾಗಾದರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ, ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೀವು ಮೊನ್ನೆ ನನಗೆ ಒಂದು ಮೆಸೇಜನ್ನು ಹಾಕಿದ್ರಿ, ಕೀಟಾಹಾರಿ ಸಸ್ಯ ಅಂದರೆ ಅದು ಪ್ರಾಣಿನ ಅಂತೇಳಿ ನನಗೆ ಪ್ರಶ್ನೆಯನ್ನು ಕೇಳಿದ್ರಿ ವಿದ್ಯಾರ್ಥಿಗಳೇ. ಅದು ಒಂದು ಸಸ್ಯ. ಅದು ಏನಪ್ಪ ಮಾಡ್ತದೆ ಅಂತಂದರೆ, ಆ ಒಂದು ಹೂವಿನ ದುಂಬೆ ಮೇಲೆ ಯಾವುದಾದ್ರೂ ಒಂದು ಕೀಟ ಬಂದು ಕೂತ್ರೆ ಅದು ಏನಾಗತ್ತಪ್ಪ ಅಂತಂದ್ರೆ ಈ ಥರ ಅದಕ್ಕೆ ಅಂಟು ದ್ರವ ಇರ್ತದೆ ವಿದ್ಯಾರ್ಥಿಗಳೇ. ಆ ಅಂಟು ದ್ರವ ಈ ಥರ ಏನಾಗ್ತದ, ಆ ಒಂದು ಕೀಟವನ್ನು ಹಿಡಿದಿಟ್ಕೋತದ. ಕೀಟವನ್ನು ಹಿಡಿದಿಟ್ಕೊಂಡ್ರೆ ಕೀಟವನ್ನು ತಿಂತದ ಅಂತೇಳಿ ನೀವು ಕೇಳ್ಕೊಬೋದು ವಿದ್ಯಾರ್ಥಿಗಳೇ. ಇಲ್ಲ ವಿದ್ಯಾರ್ಥಿಗಳು, ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು, ಈ ಒಂದು ಹೂವಿನ ದುಂಬಿಯಲ್ಲಿ ಈ ಕೀಟ ಕೂತಿದ, ಇದೇನಾಗಿದೆ, ಅಂಟು ದ್ರವದಿಂದ ಹಿಡಿದುಕೊಂಡಿದ. ಹಾಗಾದ್ರೆ ಇದರೊಳಗಿನ ಒಂದು ನೈಟ್ರೋಜನ್ ಪ್ರಮಾಣವನ್ನು ಆ ಒಂದು ಸಸ್ಯ ಹೀರಿಕೊಳ್ತದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ನಾವೇನಂತೀವಪ್ಪ ಅಂತಂದ್ರೆ ಈ ಒಂದು ಸಸ್ಯವನ್ನು ಕೀಟಾಹಾರಿ ಸಸ್ಯ ಅಂತೇಳಿ ಕರಿತೀವಿ. ಅದಕ್ಕೆ ನಾವು ಯಾವುದಪ್ಪ ನಮ್ಮ ಆಯ್ಕೆ ಅಂತಂದ್ರೆ ಡ್ರಾಸೀರಾ. ಯಾವುದು? ಡ್ರಾಸೀರಾ. ಹಾಗೆ ಇನ್ನೊಂದು ಹೂಜಿ ಗಿಡ, ಅದು ಒಂದು ಕೀಟಾಹಾರಿ ಸಸ್ಯ, ಮತ್ತು ಯೂಟ್ರಿಕ್ಯುಲೇರಿಯಾ ಅಂತೇಳಿ ಅಥವಾ ಯೂಟ್ರಿಕ್ಯುಲೇರಿಯಾ ಅಂತೇಳಿ ನಾವು ಕರಿತೀವಿ. ಹೌದಾ, ಡ್ರಾಸೀರಾ, ಹೂಜಿ ಗಿಡ ಮತ್ತು ಯೂಟ್ರಿಕ್ಯುಲೇರಿಯಾ ಅಂತೇಳಿ ನಾವು ಈ 3 ಕೀಟಾಹಾರಿ ಸಸ್ಯಗಳನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಬಾಹ್ಯಾಕಾಶಕ್ಕೆ ಕಾಲಿಟ್ಟ ಮೊದಲ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಯಿ, ಆಕಳು, ಬೆಕ್ಕು, ಮಂಗ. ಹೌದಾ, ಹಾಗಾದ್ರೆ ಯಾವುದು ವಿದ್ಯಾರ್ಥಿಗಳು ಇಲ್ಲಿ? ನಾಯಿ. ಎಸ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವರು ತಿನ್ನುವ ಕೀಟಗಳಿಂದ ಉತ್ಪತ್ತಿಯಾದ ಆಹಾರ ಯಾವುದು? ಈ ಪ್ರಶ್ನೆಗೆ ಉತ್ತರ ನೋಡಿ ವಿದ್ಯಾರ್ಥಿಗಳೇ. ಮಾನವರ ತಿನ್ನುವ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇಲ್ಲಿ 3 ಪ್ರಾಣಿಗಳಿಂದ ಬಂದಿರತಕ್ಕಂಥ ಒಂದು ಪದಾರ್ಥಗಳೇ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಕೀಟಗಳಿಂದ ಅಂತ ಕೇಳಿದರೆ ನಮಗೆ ನೇರವಾಗಿ ಜೇನುತುಪ್ಪ, ಹೌದು, ಜೇನು ಅಂತಕ್ಕಂಥದ್ದೊಂದು ಕೀಟ, ಅದು ಮಾನವರು ತಿನ್ನುವ ಒಂದು ಉತ್ಪತ್ತಿಯಾದ ಆಹಾರ ಅಂತ ಕರಿತೀವಿ. ಇದು ಗಿಣ್ಣು ಅಂತಕ್ಕಂಥದ್ದು ಪ್ರಾಣಿ ಮೂಲದಿಂದ ಬಂದಿದ್ದು. ಬೆಣ್ಣೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಪ್ರಾಣಿ ಮೂಲದಿಂದ ಬಂದಿದ್ದು. ಅದಕ್ಕೋಸ್ಕರ ನಮಗೆ ಕೀಟಗಳಿಂದ ಯಾವುದಪ್ಪ ಅಂತಂದ್ರೆ ಜೇನುತುಪ್ಪ. ಹಾಗಾದ್ರೆ ಪವನ ಶಕ್ತಿ ಅಂದರೇನು? ಹೌದು,
ಪವನ ಶಕ್ತಿ ಎಂದರೇನು? ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದ ಕ್ವಶನ್ ಅನ್ನ ಬೇರೆ ರೀತಿ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಪವನ ಶಕ್ತಿ ಅಂತಿದೆಯಲ್ಲ, ಇದನ್ನ ಗಾಳಿ ಶಕ್ತಿ ಅಂತ ನಾವು ಕರಿತೀವಿ. ಅಲ್ಲಿ ಗಾಳಿ ಶಕ್ತಿ ಎಂದರೇನು ಅಂತೇಳಿ ನಮಗೆ ಕೊಟ್ಬಿಟ್ಟಿದ್ರು ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡ್ರಿ, ಇಲ್ಲಿ ಗಾಳಿ ಶಕ್ತಿ ಅಂದರೆ ಟರ್ಬೈನ್ ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಟರ್ಬೈನ್ ಅಂತ ಕರಿತೀವಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಆಯ್ಕೆ ಒಳಗ ಸೌರಶಕ್ತಿ ಅಂದರೆ ಸೂರ್ಯನಿಂದ ಪಡಿತಕ್ಕಂಥ ಶಕ್ತಿಯನ್ನು ನಾವೇನಂತ ಕರಿತೀವಿ? ಸೌರಶಕ್ತಿ ಅಂತ ಹೇಳಿ ಕರಿತೀವಿ. ಗಾಳಿ ಶಕ್ತಿ ಅಂತಂದ್ರೆ ಪವನ ಶಕ್ತಿ ಅಂತ ಕರಿತೀವಿ, ಮತ್ತು ಟರ್ಬೈನ್ ಅಂತ ಹೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಉಷ್ಣ ಶಕ್ತಿ ಉರವಲದಿಂದ ನೋಡ್ತೀವಿ, ಹಾಗೂ ಗ್ಯಾಸ್ಗಳಿಂದ ನಾವು ಉಷ್ಣ ಶಕ್ತಿಯನ್ನ ಪಡಿತೀವಿ. ಸ್ನಾಯು ಶಕ್ತಿ, ಸ್ನಾಯು ಶಕ್ತಿ ಅಂದ್ರೆ ಏನಪ್ಪಾ ಇದು? ಅದಂದ್ರೆ ಇದು ಮನುಷ್ಯರಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಒಂದು ಉತ್ಪತ್ತಿಯಾಗುವ ಶಕ್ತಿ ಯಾವುದಪ್ಪ ಅಂತಂದ್ರೆ ಅದು ಸ್ನಾಯು ಶಕ್ತಿ ವಿದ್ಯಾರ್ಥಿಗಳೇ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ, ನಾವು ನಡಿಬೇಕಾದ್ರೆ, ಓಡಬೇಕಾದ್ರೆ, ಸೈಕಲನ್ನು ತುಳಿಬೇಕಾದ್ರೆ, ಯಾವುದಾದ್ರೂ ಒಂದು ವಸ್ತುವನ್ನ ಎತ್ತಬೇಕಾದ್ರೆ ನಮಗೆ ಯಾವ ಶಕ್ತಿ ಅವಶ್ಯಕವಾಗಿದೆ? ಅದು ಸ್ನಾಯು ಶಕ್ತಿ ವಿದ್ಯಾರ್ಥಿಗಳೇ. ಅದು ನಮ್ಮಲ್ಲಿರ್ತದ. ಸ್ನಾಯು ಶಕ್ತಿ ಇದ್ರೆ ಮಾತ್ರ ನಾವು ಮಾತಾಡಬಹುದು, ಕುಂಡ್ರಬಹುದು, ಓಡಾಡಬಹುದು ವಿದ್ಯಾರ್ಥಿಗಳೇ. ಹೌದಾ? ಅದಕ್ಕೋಸ್ಕರ ಇದು ಒಂದು ಸ್ನಾಯು ಶಕ್ತಿ ಏನಪ್ಪಾ ಅಂತಂದ್ರೆ ಇದು ಮನುಷ್ಯರಲ್ಲಿ ಇರ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ. ಹೌದಾ? ಇದನ್ನೊಂದು ನಾನು ಪ್ರಶ್ನೆಯನ್ನು ಕೊಟ್ಟಿದ್ದೆ ವಿದ್ಯಾರ್ಥಿಗಳಿಗೆ. ಹುಲ್ಲಿನ ಜಾತಿಗೆ ಸೇರಿದ ಒಂದು ಸಸ್ಯ ಯಾವುದಪ್ಪ ಅಂತಂದ್ರೆ ಎಲ್ಲರೂ ಬಾಳೆ ಅಂತ ಹೇಳ್ತಾ ಇದ್ರು ವಿದ್ಯಾರ್ಥಿ. ಇದು ರಾಂಗ್ ಆನ್ಸರ್. ಹೌದಾ? ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಬಹುವಾರ್ಷಿಕ ಸಸ್ಯ ಮಾವು, ನಿಮ್ಗೆ ಗೊತ್ತದ. ಬಹುವಾರ್ಷಿಕ ಸಸ್ಯ ತೆಂಗು, ಇದು ಪ್ರಶ್ನೆ ಆಗಿದೆ. ಹಾಗಾದ್ರೆ ಒಂದು ಸಸ್ಯ ಜಾತಿಗೆ ಸೇರಿದ ಯಾವುದಪ್ಪ ಅಂತಂದ್ರೆ ಬಿದಿರು. ನಮ್ಮ ಉತ್ತರ ಯಾವುದು ವಿದ್ಯಾರ್ಥಿಗಳೇ? ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದಪ್ಪ ಅಂತಂದ್ರೆ ಬಿದಿರು ಅಂತ ಹೇಳಿ. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ನೋಡಿದ್ರೆ ನಮಗೆ ಅನಿಸ್ತದ ಇದು ಮರ ಅನಿಸ್ತದ, ಇಲ್ಲಿ ನೋಡಿದ್ರೆ ಇದು ಹುಲ್ಲು ಅನಿಸ್ತದ. ಹೌದಾ? ಇದು ಏನಪ್ಪಾ ಅಂತಂದ್ರೆ ಬಿದಿರು. ಇದು ಬೆಳೆದು ದೊಡ್ಡದಾದಾಗ ಇದು ಮರದ ತರ ಕಾಣ್ತದ ವಿದ್ಯಾರ್ಥಿಗಳು, ಒಂದು ಬೆಟ್ಟದ ತರ ಕಾಣ್ತದ. ಅದಕ್ಕೋಸ್ಕರ ನಿಮ್ಗೆ ಅನಿಸ್ತದೆ ಇದು ಹೇಗೆ ಹುಲ್ಲು ಅಂತೇಳಿ. ಅದಕ್ಕೆ ಬಿದಿರು ಒಂದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. 6ನೇ ಪ್ರಶ್ನೆ ನೋಡೋಣ. ಕಲುಷಿತ ನೀರಿನಿಂದ ಬರುವ ರೋಗ ಯಾವುದು ಅಂತೇಳಿ ನಮ್ಗೆ ಪ್ರಶ್ನೆ ಇದೆ. ಆಯ್ಕೆ ಒಳಗ ಕಾಲರಾ, ಡೆಂಗು, ವಾಂತಿ ಮತ್ತು ಜ್ವರ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ಆಯ್ಕೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕಾಲರಾ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗಿ ನಮಗೆ ಯಾವ ರೋಗ ಬರ್ತದ ಅಂತಂದ್ರೆ ಅದು ಮಲೇರಿಯಾ ರೋಗ ವಿದ್ಯಾರ್ಥಿಗಳೇ. ಯಾವ ರೋಗ? ಮಲೇರಿಯಾ. ಎಸ್. ಈ ಮಲೇರಿಯಾ ರೋಗ ಹೇಗೆ ಬರ್ತದೆ ಅಂದ್ರೆ ವಿದ್ಯಾರ್ಥಿಗಳೇ, ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ಮಲೇರಿಯಾ ರೋಗ ಬರ್ತದ. ಹಾಗಾದ್ರೆ ಆ ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆಯ ಒಂದು ದೇಹದಲ್ಲಿ ಪ್ಲಾಸ್ಮೋಡಿಯಂ ಎಂಬಂತಕ್ಕಂಥ ಒಂದು ರೋಗಾಣು ಇರ್ತದ. ಪ್ಲಾಸ್ಮೋಡಿಯಂ ಅಂತೇಳಿ ಯಾವುದಪ್ಪ ಅಂತಂದ್ರೆ ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ಒಂದು ರೋಗಾಣು ಈ ಒಂದು ಸೊಳ್ಳೆಯ ದೇಹದಲ್ಲಿರ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಸೊಳ್ಳೆ ಮನುಷ್ಯರನ್ನ ಕಚ್ಚಿದರೆ ರಕ್ತದಲ್ಲಿ ಆ ರೋಗಾಣು ಹರಡುತ್ತದೆ. ಆವಾಗ ಏನಾಗ್ತದಪ್ಪ ಅಂತಂದ್ರೆ ವಾಂತಿ, ಜ್ವರ, ಈ ತರ ನಮ್ಗೆ ಏನಾಗ್ತದ ಸಿಂಟಮ್ಸ್ಗಳು ಕಂಡು ಬರ್ತಾವೆ ವಿದ್ಯಾರ್ಥಿಗಳೇ. ಹಾಗಾಗಿ ನಮಗೆ ಯಾವಾಗ ಮಲೇರಿಯಾ ರೋಗ ಬರ್ತದ, ಮಲೇರಿಯಾ ರೋಗ ಬಂದ ತಕ್ಷಣ ನಾವು ಏನಾದರೂ ಸರಿಯಾಗಿ ತೋರಿಸಲಿಲ್ಲಪ್ಪ ಅಂತಂದ್ರೆ ನಮಗೆ ಸಾವು ಸಂಭವಿಸುವಂತಕ್ಕಂಥ ಒಂದು ಹಂತ ಬರ್ತದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ನಮಗೆ ಕಲುಷಿತ ನೀರಿನಿಂದ ಬರುವವರು ಯಾವುದಪ್ಪ ಅಂತಂದ್ರೆ ಕಾಲರಾ ನಮ್ಮ ಆಯ್ಕೆ. ಓಕೆ, ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಚಿತ್ರದುರ್ಗ. ಯಾವ್ದ್ರಿ? ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಉಡುಪಿಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವ್ದು ಅಂತ ಕೇಳಿದ್ರೆ ನಾವು ಉಡುಪಿ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂತ ಕೇಳಿದ್ರೆ ಯಾವುದಪ್ಪ ಅಂತಂದ್ರೆ ಆಗುಬ್ಬೆ ಅಂತ ಹೇಳಿ ಕರಿತೀವಿ. ನೋಡ್ರಿ, ಮಳೆ ಬೀಳುವ ಪ್ರದೇಶ ಅಂತ ಕೇಳಿದ್ರೆ ನಾವು ಆಗುಬೆ ಅಂತ ಕರಿಬೇಕು. ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂತಂದ್ರೆ ನಾವು ಉಡುಪಿ ಅಂತೇಳಿ ಕರಿಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಇದು ವಿಜಯಪುರ. ಹಾಗೆ ವಿಜಯಪುರವನ್ನ ಕರ್ನಾಟಕದ ಪಂಜಾಬ್ ಅಂತ ಹೇಳಿ ಕರಿತೀವಿ. ಹಾಗೆ ಗೋಳಗುಮ್ಮಟ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂತಂದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ. ಹೀಗೆ ಬೇಳೆಕಾಳುಗಳಿರೋ ಪೋಷಕಾಂಶ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಚಾರ್ಟ್ ಮುಖಾಂತರ ನಾವೇನು ಮಾಡೋಣಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಬಿಡಿಸೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆಹಾರ ಪದಾರ್ಥಗಳು ಮತ್ತು ಪೋಷಕಾಂಶಗಳು ನೋಡಿಲಿ. ವಿಟಮಿನ್ಸ್ ಯಾವ ಆಹಾರ ಪದಾರ್ಥದೊಳಗೆ ಇರ್ತದಪ್ಪ ಅಂತಂದ್ರೆ ಮೆಂತೆ, ಕ್ಯಾರೆಟ್, ಮೊಳಕೆ ಕಾಳು, ಮೀನೆಣ್ಣೆ, ಹಸರು ಹಳದಿ,
ತರಕಾರಿ ಅಂತೇಳಿ. ಹಾಗಾದ್ರೆ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಯಾವ ಆಹಾರ ಪದಾರ್ಥದಾಗ ಇರ್ತದ ಅಂತಂದ್ರೆ ರಾಗಿ, ಗೋಧಿ, ಜೋಳ, ನವಣೆ, ಬ್ರೆಡ್ ಮತ್ತು ಜೇನುತುಪ್ಪ ಇದರೊಳಗೆ ಏನಿರ್ತದ ಕಾರ್ಬೋಹೈಡ್ರೇಟ್ಸ್ ಇರ್ತದ. ಇನ್ನು ಲಿಪಿಡ್ ಯಾವ ಆಹಾರ ಪದಾರ್ಥದೊಳಗೆ ಇರ್ತದಪ್ಪ ಅಂತಂದ್ರೆ ಶೇಂಗಾ, ಮಾಂಸ, ಮೀನು, ಎಳ್ಳು, ಒಣ ಕೊಬ್ಬರಿ, ಮೊಟ್ಟೆಯ ಹಳದಿಯ ಭಾಗದೊಳಗೆ ಏನಾಗ್ತದ ಲಿಪಿಡ್ ಇರ್ತದ. ಹಾಗಾದ್ರೆ ಖನಿಜಗಳು ಯಾವ ಆಹಾರ ಪದಾರ್ಥದೊಳಗೆ ಇರ್ತದ ಅಂದ್ರೆ ತರಕಾರಿ, ಹಣ್ಣುಗಳು, ನಿಂಬೆ, ಏಕದಳ ಧಾನ್ಯದೊಳಗೆ ಇರ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀರಿನ ಅಂಶ, ಪೋಷಕಾಂಶ ಯಾವ ಒಂದು ಆಹಾರ ಪದಾರ್ಥದೊಳಗೆ ಇರ್ತದ ಅಂತಂದ್ರೆ ಸೌತೆಕಾಯಿ, ಕಲ್ಲಂಗಡಿ, ದ್ರಾಕ್ಷಿ, ಮೂಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಹೂಕೋಸು ಇದರೊಳಗೆ ಏನಾಗ್ತದ ಅಂತ ನೀರಿನ ಅಂಶ ಇರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಪ್ರೋಟೀನ್ ಅವರೆಕಾಳು, ತೊಗರಿ, ಅಲಸಂದೆ, ಹೆಸರು ಕಾಳು ಮತ್ತು ಹಾಲು, ಸೋಯಾಬೀನ್ದೊಳಗೆ ಏನಿರ್ತದಪ್ಪ ಅಂತಂದ್ರೆ ಪ್ರೋಟೀನ್ ಇರ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನೀವು ಚಾಟನ್ನು ಏನು ಮಾಡ್ರಿ ನಿಮ್ಮ ಬುಕ್ನಲ್ಲಿ ಸರಿಯಾಗಿ ಬರೆದು ಪ್ರಾಕ್ಟೀಸನ್ನು ಮಾಡ್ರಿ ವಿದ್ಯಾರ್ಥಿಗಳೇ. ಮುಂದೆ ನೋಡಿ ವಿದ್ಯಾರ್ಥಿಗಳ ಜ್ಞಾನೇಂದ್ರಿಯಗಳ ಸಂಖ್ಯೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ನಮಗೆ ಜ್ಞಾನೇಂದ್ರಿಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 5. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ಕಣ್ಣು, ಕಿವಿ, ಮೂಗ, ನಾಲಿಗೆ ಮತ್ತು ಚರ್ಮ ಅಂತೇಳಿ ಕೊಟ್ಟಿದ್ದಾರೆ. ಇವು ಏನಪ್ಪಾ ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ 10ನೇ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ನೀರು ಒಂದು ದ್ರವ, ಕಟ್ಟಿಗೆ ಏನಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕಟ್ಟಿಗೆ ಅನ್ನೋದು ಒಂದು ಗಟ್ಟಿಯಾದ ವಸ್ತು, ಅದಕ್ಕೆ ನಾವೇನಂತ ಕರಿತೀವಿ ಘನ ವಸ್ತು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಲವಾರು ಸರ್ತಿ ಏನಾಗಿದಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಯಾವುದಪ್ಪ ಅಂತಂದ್ರೆ ನೈಟ್ರೋಜನ್. ಎಷ್ಟಿದೆಯಪ್ಪ ಅಂತಂದ್ರೆ 78% ಆಮೇಲೆ ಕಾರ್ಬನ್ ಡೈಆಕ್ಸೈಡ್ 0.04% ಇದೆ. ಆಮೇಲೆ ನೀರಾವಿ 0.096. ಹಾಗಾದ್ರೆ ಆಮ್ಲಜನಕ 21% ಇದೆ ವಿದ್ಯಾರ್ಥಿಗಳೇ. ಯಾಕಂತಂದರೆ ನಾವು ಉಸಿರಾಡಲು ಏನನ್ನು ತೆಗೆದುಕೊಳ್ತೀವಿ, ವಾತಾವರಣದಲ್ಲಿ 21% ಏನಾಗಿದೆಪ್ಪ ಅಂತಂದರೆ ಆಮ್ಲಜನಕವಿದೆ. ಪ್ಲವನತೆ ಎಂದರೇನು? ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ನೋಡ್ರಿ, ವಸ್ತು ನೀರಿಗೆ ಬಿದ್ದಾಗ ಅದು ಕೆಳಮುಖ ಬಲವನ್ನು ಪ್ರಯೋಗಿಸುತ್ತದೆ. ಯಾವುದಾದರೂ ಒಂದು ವಸ್ತು ನೀರಿಗೆ ಬಿದ್ದಾಗ ಅದೇನಾಗ್ತದೆ ಅಂದ್ರೆ ಕೆಳಮುಖ ಬಲವನ್ನು ಪ್ರಯೋಗಿಸ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು ಕಟ್ಟಿಗೆ ಚೂರು ನೀರಿನಲ್ಲಿ ಹಾಕಿದಾಗ ಅದು ಕೆಳಮುಖ ಬಲವನ್ನು ಪ್ರಯೋಗಿಸ್ತಾ ಇದೆ. ಹಾಗಾದರೆ ಅದೇ ಸಮಯದಲ್ಲಿ ನೀರು ವಸ್ತುವಿನ ಮೇಲೆ ಮೇಲ್ಮುಖ ಬಲ ಪ್ರಯೋಗಿಸುತ್ತದೆ. ಅದೇ ಸಮಯದ ಏನಾಗ್ತದೆ ಅಂತಂದ್ರೆ ನೀರು ವಸ್ತುವಿನ ಮೇಲೆ ಮೇಲ್ಮುಖ ಬಲವನ್ನು ಪ್ರಯೋಗಿಸ್ತಾ ಇದೆ ವಿದ್ಯಾರ್ಥಿಗಳೇ. ಹಾಗೆ ಆ ನೀರಿನ ಮೇಲೆ ತೇಲುತ್ತದೆ. ಆ ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಒಂದು ಪ್ಲವನತೆ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ವಸ್ತು ನೀರಿನ ಮೇಲೆ ತೇಲುವುದಕ್ಕೆ ನಾವೇನಂತ ಕರಿತೀವಿ, ಪ್ಲವನತೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿ ಸೇರಿ ಉತ್ಪತ್ತಿಯಾಗುವ ಶಕ್ತಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಪ್ರಚನ ಶಕ್ತಿ, ಯಾಂತ್ರಿಕ ಶಕ್ತಿ, ಸೌರಶಕ್ತಿ ಮತ್ತು ಎಲ್ಲವೂ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಪ್ರಚನ ಶಕ್ತಿ, ಚಲನ ಶಕ್ತಿ ಸೇರಿ ಉತ್ಪತ್ತಿಯಾಗುವ ಶಕ್ತಿ ಯಾವುದಪ್ಪ ಅಂತಂದ್ರೆ ಅದು ಯಾಂತ್ರಿಕ ಶಕ್ತಿ ವಿದ್ಯಾರ್ಥಿಗಳೇ. ಯಾವ ಶಕ್ತಿ ರೀ? ಯಾಂತ್ರಿಕ ಶಕ್ತಿ. ಯಾವುದೇ ಒಂದು ವಸ್ತು ಚಲಿಸ್ತಾ ಇದ್ರೆ ನಾವು ಅದನ್ನು ಚಲನ ಶಕ್ತಿ ಅಂತ ಕರಿತೀವಿ. ಪ್ರಚನ ಶಕ್ತಿ ಅಂದ್ರೆ ಏನು? ಉದಾಹರಣೆ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಆಣೆಕಟ್ಟಿದೆ. ಆಣೆಕಟ್ಟಿನ ಹಿಂದೆ ನಿಂತಿರ್ತಕ್ಕಂಥ ಈ ನೀರು, ಹೌದಾ, ತನ್ನ ಸ್ಥಳದಿಂದ ಪಡೆಯುವ ಒಂದು ಶಕ್ತಿಗೆ ನಾವೇನಂತ ಕರಿತೀವಿ ಅಂದ್ರೆ ಚಲನ ಶಕ್ತಿ ಅಂತ ಕರಿತೀವಿ. ಅದೇ ನೀರು ಇಲ್ಲಿ ಡ್ಯಾಮಿನ ಮುಖಾಂತರ, ಆಣೆಕಟ್ಟಿನ ಮುಖಾಂತರ ಹರಿತಾ ಇದ್ರೆ ನಾವು ಅದನ್ನ ಚಲನ ಶಕ್ತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇವೆರಡೂ ಶಕ್ತಿಯ ಒಂದು ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಅಂದ್ರೆ ಯಾಂತ್ರಿಕ ಶಕ್ತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೂರ್ಯನಿಂದ ಪಡಿತಕ್ಕಂಥ ಒಂದು ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಆಯ್ಕೆ ಒಳಗೆ ಎಲ್ಲವೂ ಅಥವಾ ಯಾವುದೂ ಇಲ್ಲ ಅಂತೇಳಿ ನಿಮ್ಗೆ ಏನಾದರೂ ಕೊಟ್ಟಿದ್ರೆ ನೀವೇನು ಮಾಡಿಬಿಡ್ತಿದ್ರ, ಡೈರೆಕ್ಟ್ ಆಗಿ ಇದನ್ನೇ ಹಾಕಿಬಿಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಈ ತಪ್ಪನ್ನು ಯಾರು ಖಂಡಿತವಾಗಿ ಮಾಡಬೇಡಿ. ಮೊದಲು ಪ್ರಶ್ನೆಯನ್ನು ಅರ್ಥಗಂಭಿತವಾಗಿ ಓದಿ ಆಮೇಲೆ ಆಯ್ಕೆಗಳನ್ನು ಗುರುತಿಸಿ ನೀವು ಆಯ್ಕೆಯನ್ನು ಹುಡುಕಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ? 70ರಿಂದ 72 ಸಲ ವಿದ್ಯಾರ್ಥಿಗಳೇ. ಓಕೆ, ಹಾಗಾದರೆ ಸ್ವಲ್ಪ ಮಾನವನ ಹೃದಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೃದಯವನ್ನ ಸುತ್ತುವರೆದ ಪೊರೆ ಯಾವುದಪ್ಪ ಅಂತಂದ್ರೆ ಪೆರಿಕಾರ್ಡಿಯಂ ಅಂತ ವಿದ್ಯಾರ್ಥಿಗಳೇ. ಈ ಹೃದಯವನ್ನ ಸುತ್ತುವರೆದ ಪೊರೆ ಯಾವುದಂದ್ರೆ ಪೆರಿಕಾರ್ಡಿಯಂ. ಹಾಗಾದ್ರೆ ಅಪಧಮನಿ ಇದೇನ್ ಮಾಡ್ತದ ಅಂದ್ರ ಹೃದಯದಿಂದ ರಕ್ತವನ್ನ ಹೊರಕ್ಕೆ ಕೊಂಡೊಯ್ತದ. ಹೃದಯದಿಂದ ರಕ್ತವನ್ನ ಹೊರಕೊಂಡೊಯ್ತದ, ಇದು ಅಪಧಮನಿ. ಹೌದಾ? ಹಾಗಾದ್ರೆ ನಾವು ಟ್ರಿಕ್ಸ್ ಮುಖಾಂತರ ನೆನಪಿಟ್ಕೋಬೇಕು. ಹೌದಾ? ಅಪಧಮನಿ ಅಂದ್ರೆ ಅಪ್ಪ ಮನೆಯಿಂದ ಹೊರಗಿರ್ತಾನ ಅಂತೇಳಿ ನೆನಪಿಟ್ಕೊಂಡ್ರೆ ಹೃದಯದಿಂದ ರಕ್ತವನ್ನ ಹೊರಕ್ಕೆ ಕೊಂಡೊಯ್ಯುತ್ತದೆ ಅಪಧಮನಿ ಅಂತ ನೆನಪಿಟ್ಕೋಬಹುದು.
ಹಾಗಾದ್ರೆ ಅಮ್ಮ ಮನೆಯೊಳಗೆ ಇರ್ತಾರೆ ಅಂತಂದ್ರೆ ಅಭಿದ ಮಣಿ ಹೃದಯಕ್ಕೆ ಶುದ್ಧವಾದ ರಕ್ತವನ್ನ ಒಯ್ಯುತ್ತದೆ. ಹೊರಗಿನಿಂದ ನಮ್ಮ ದೇಹದಿಂದ ಹೃದಯಕ್ಕೆ ಶುದ್ಧವಾದ ರಕ್ತವನ್ನ ಯಾವುದು ಒಯ್ತದಪ್ಪ ಅಂತಂದ್ರೆ ಅದು ಅಭಿದ ಮಣಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಯಸ್ಕ ಪುರುಷನ ಹೃದಯದ ತೂಕ ಎಷ್ಟಿರ್ತದ ಅಂತಂದ್ರೆ 300ರಿಂದ 350 ಗ್ರಾಮ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಯಸ್ಕ ಮಹಿಳೆಯರ ಹೃದಯ ತೂಕ ಎಷ್ಟಿರ್ತದ ಅಂತಂದ್ರೆ 250ರಿಂದ 300 ಗ್ರಾಮ್ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ಮಾನವನ ಹೃದಯ ಬಡಿತ 70ರಿಂದ 72 ಬಾರಿ ಅಂತ ಹೇಳಿದ್ದಾರೆ. ಹಾಗಾದರೆ ಚಿಕ್ಕ ಮಕ್ಕಳ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಹೊಡಿತದ ಅಂತಂದ್ರೆ 110ರಿಂದ 120. ಎಷ್ಟ್ರಿ? 110ರಿಂದ 120 ಸಾರಿ ಏನಾಗ್ತದೆ ಅಂದ್ರೆ ಚಿಕ್ಕ ಮಕ್ಕಳ ಹೃದಯ ಬಡಿತ ಇರ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಹೃದಯದ ಅಧ್ಯಯನವನ್ನ ನಾವು ECG ಅಂತ ಕರಿತೀವಿ. ಹೃದಯದ ಅಧ್ಯಯನವನ್ನ ಏನಂತ ಕರಿತೀವಿ? ECG ಅಂತೇಳಿ ಕರಿತೀವಿ. ಹಾಗಾದ್ರೆ ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಇದು ಹಲವಾರು ಬಾರಿ ಏನಾಗಿದೆ, ರಿಪೀಟ್ ಆಗಿದೆ ಪ್ರಶ್ನೆ. ಯಾವುದಪ್ಪ ಅಂತಂದ್ರೆ 2 ಅನುಪಾತ 1. ಹಾಗಾದ್ರೆ 16ನೇ ಪ್ರಶ್ನೆ, ನೀರಿನ ಕರಗುವ ಬಿಂದು ಏನಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಕರಗುವ ಬಿಂದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅದು 0 ಡಿಗ್ರಿ ಸೆಲ್ಸಿಯಸ್. ಏನು? 0 ಡಿಗ್ರಿ ಸೆಲ್ಸಿಯಸ್ ನೀರಿನ ಕರಗುವ ಬಿಂದು. ಹಾಗಾದ್ರೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪಠ್ಯನ ನೀವು ಬುಕ್ನಲ್ಲಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೀರಿನ ಕುದಿಯ ಬಿಂದು ಎಷ್ಟಪ್ಪ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್. ಮಾನವನ ದೇಹದ, ಮನುಷ್ಯರ ದೇಹದ ತಾಪಮಾನ ಎಷ್ಟಿರ್ತದ ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ಒಂದು ಸಾಮಾನ್ಯ ಕೊಠಡಿಯ ಉಷ್ಣಾಂಶ ಎಷ್ಟಿರ್ತದ ಅಂತಂದ್ರೆ ಅದು 27 ಡಿಗ್ರಿ ಸೆಲ್ಸಿಯಸ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕಣಗಳು ಅತ್ಯಂತ ವಿರಳವಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ ಯಾವುದಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಹಲವಾರು ರೀತಿ ಪ್ರಶ್ನೆ ಬಂದಿದೆ ವಿದ್ಯಾರ್ಥಿಗಳೇ, ಹಲವಾರು ಸಾರಿ ರಿಪೀಟ್ ಆಗಿದೆ. ಘನ ವಸ್ತು ಅಂತಂದ್ರೆ ಕಣಗಳು ಏನಾಗಿರ್ತಾವ? ಒತ್ತೊತ್ತಾಗಿರ್ತಾವ ವಿದ್ಯಾರ್ಥಿಗಳೇ. ದ್ರವ ವಸ್ತು ಅಂದ್ರೆ ಕಣಗಳು ಸ್ವಲ್ಪ ವಿರಳವಾಗಿರ್ತಾವ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅತ್ಯಂತ ವಿರಳವಾಗಿರುವ ಒಂದು ದ್ರವ್ಯದ ಸ್ಥಿತಿ ಯಾವುದಪ್ಪ ಅಂತಂದ್ರೆ ಅದು ಅನಿಲ ಸ್ಥಿತಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಕಲ್ಲು, ಹಾಲು. ನೋಡಿ ವಿದ್ಯಾರ್ಥಿಗಳಲ್ಲಿ ಕಣಗಳು ಹೌದಾ ಅತಿ ಒತ್ತೊತ್ತಾಗಿದೆ. ಒಂದು ಕಲ್ಲು, ಒಂದು ಘನವಸ್ತು. ಹಾಗೆ ದ್ರವ ವಸ್ತು ನೋಡ್ರಿ, ಇಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿದೆ. ಹೌದಾ? ಹಾಲು ಅಥವಾ ನೀರು. ಹೌದಾ? ನೀರಿನಲ್ಲಿ ಏನಾದರೂ ನೀವು ಸಕ್ಕರೆಯನ್ನು ಹಾಕಿದರೆ ಅದು ನೀರಿನಲ್ಲಿ ವಿಲೀನವಾಗಿ ಬಿಡ್ತದ, ನೀರು ಹೊರ ಚೆಲ್ಲುವುದಿಲ್ಲ. ಹಾಗಾದರೆ ಆ ಸಕ್ಕರೆ ಎಲ್ಲಿ ಹೋಗ್ತದ ಅಂದರೆ ಇಲ್ಲಿ ಏನಾಗಿದೆ, ದ್ರವ ಸ್ಥಿತಿಯಲ್ಲಿ ಸ್ವಲ್ಪ ವಿರಳವಾಗಿದೆಯಲ್ಲ, ಈ ಒಂದು ಜಾಗದಲ್ಲಿ ಅದೇನಾಗ್ತದ, ಕರಗಿ ಹೋಗ್ತದೆ ವಿದ್ಯಾರ್ಥಿಗಳೇ. ಅದಕ್ಕೆ ದ್ರವದಲ್ಲಿ ಸ್ವಲ್ಪ ವಿರಳವಾಗಿರ್ತದ. ಹಾಗಾದರೆ ಅತ್ಯಂತ ವಿರಳವಾಗಿ ಅಂತಂದರೆ ಅನಿಲ ಸ್ಥಿತಿ ವಿದ್ಯಾರ್ಥಿಗಳೇ. ಇಲ್ಲಿದೆ ನೋಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನಗರ ಪ್ರದೇಶದ ವಸತಿ ಸಮಸ್ಯೆಗಳೇ ಉದಾಹರಣೆಯನ್ನ ಕೊಡಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಕಸ ತ್ಯಾಜ್ಯದ ವಿಲೇವಾರಿ ಇದು ಸರಿಯಾದ ಉತ್ತರ. ಏನಾಗ್ತದೆ, ಕಸ ತ್ಯಾಜ್ಯದ ವಿಲೇವಾರಿ ಹಲವಾರು ಸಮಸ್ಯೆ ಏನಾಗಿರ್ತದೆ, ನಗರ ಪ್ರದೇಶದಲ್ಲಿ ಇರ್ತದೆ. ಹಾಗಾದ್ರೆ ವಿದ್ಯುತ್ ಸೌಲಭ್ಯ ಇಲ್ಲದಿರುವುದು, ಇಲ್ಲೂ ಗ್ರಾಮೀಣ ವಸತಿಯ ಸಮಸ್ಯೆ. ಇದು ವಾಹನ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು, ಇದು ಗ್ರಾಮೀಣ ವಸತಿ ಸಮಸ್ಯೆ. ಇದು ಸ್ನಾನಗೃಹ ಶೌಚಾಲಯ ಇಲ್ಲದಿರುವುದು, ಇದು ಗ್ರಾಮೀಣ ವಸತಿ ಸಮಸ್ಯೆಗಳು ವಿದ್ಯಾರ್ಥಿಗಳೇ. ಇವು 3 ಗ್ರಾಮೀಣ ವಸತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದರೆ ಇದು ಒಂದು ಮಾತ್ರ ನಗರದ ವಸತಿಗೆ ಸಂಬಂಧಿಸಿದೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಇದನ್ನು ಸಹ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಸರಿಯಾಗಿ ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ದ್ರವ್ಯದ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ದ್ರವ್ಯದ ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಮ್. ಹಾಗಾದ್ರೆ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳೇ, 1000 ಮಿಲಿಗ್ರಾಮ್ ಅಂತಂದ್ರೆ 1 ಗ್ರಾಮ್ ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕು ನೀವು. 1000 ಮಿಲಿಗ್ರಾಮ್ ಅಂತಂದ್ರೆ 1 ಗ್ರಾಮ್ ಅಂತೀವಿ. 1000 ಗ್ರಾಮ್ ಅಂತಂದ್ರೆ ನಾವು 1 kg ಅಂತ ಕರಿತೀವಿ. ಹೌದಾ? kg ಅಂದ್ರೆ ಗೊತ್ತದಲ್ಲ, ಮನೆಯಲ್ಲಿ 1 kg ಸಕ್ಕರೆ, 1 kg ಉಪ್ಪು, 1 kg ಶೇಂಗಾ ಅಂತ ಹೇಳಿ ಕರೀತಾರಲ್ಲ. ಆ 1 kg ಒಳಗ ಎಷ್ಟು ಗ್ರಾಮ್ ಇರ್ತದ ಅಂತಂದ್ರೆ 1000 ಗ್ರಾಮ್ ಇರ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ 100 kg 1 ಕ್ವಿಂಟಾಲ್ ಏನ್ರಿ, 100 kg ಅಂತಂದ್ರೆ ಏನೋ 1 ಕ್ವಿಂಟಲ್ ಅಂತೇಳಿ ನಾವು ಕರಿತೀವಿ. 100 kg ಕೂಡಿಸಿದಾಗ ಅದು 1 ಕ್ವಿಂಟಲ್ ಆಗ್ತದ. ಹಾಗಾದ್ರೆ 1000 kg ಕೂಡಿಸಿದಾಗ ಏನಾಗ್ತದ ಅಂತ ವಿದ್ಯಾರ್ಥಿಗಳೇ, 1 ಟನ್ ಆಗ್ತದ. 1000 kg ನಾವು ಕೂಡಿಸಿದ್ವಿ ಅಂತಂದ್ರೆ 1 ಟನ್ ಆಗ್ತದೆ ವಿದ್ಯಾರ್ಥಿಗಳೇ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡ್ರಿ, ಥಾರ್ ಮರುಭೂಮಿ ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್. ಯಾವುದ್ರಿ? ಗುಜರಾತ್. ಮೇಲಿನ ಎಲ್ಲವು ನಮ್ಮ ಆಯ್ಕೆ ಯಾವುದು? ಮೇಲಿನ ಎಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ,
ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್ ರಾಜ್ಯಗಳಲ್ಲಿ ಏನಾಗಿದೆಪ್ಪ ಅಂತಂದರೆ ಥಾರ್ ಮರುಭೂಮಿ ಹರಡಿಕೊಂಡಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ನಮ್ಮ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನು ನಾವು ಮುಗಿಸಿದ್ವಿ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಮುಂದಿನ ಕ್ಲಾಸ್ನಲ್ಲಿ ನೀವು ಭೇಟಿಯಾಗೋಣ. ಆದಷ್ಟು ಮಟ್ಟಿಗೆ ಇನ್ನೂ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ಯಾರ್ಯಾರು ಮೊರಾರ್ಜಿ ಅಪ್ಲಿಕೇಶನನ್ನು ಹಾಕಿದಿರಿ, ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಒಂದು ನಿರ್ದೇಶನಾಲಯದವರು ಈಗ ಆಲ್ರೆಡಿ ಒಂದು ವಾರದ ಹಿಂದೆ ಏನು ಮಾಡ್ಯಾರಪ್ಪ ಅಂತಂದರೆ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಆ ಒಂದು ಅಪ್ಲಿಕೇಶನನ್ನು ಇನ್ನೂ ಯಾರ್ಯಾರು ಹಾಕಿಲ್ಲ ಅವರು ಸಹ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಅಪ್ಲಿಕೇಶನನ್ನು ಹಾಕ್ರಿ ಅಂತ ಹೇಳ್ತಾ ಈ ಒಂದು ಪರೀಕ್ಷೆ ನಿಮ್ಮದು ಯಶಸ್ವಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸ್ಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಿದ್ದೇನೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಧನ್ಯವಾದಗಳು.